ಯಾವ ಕತೆ ಹೇಳು ಅಂತೀರಾ? ನಿನ್ ಗೊತ್ತಿರೋ ಕತೆ ಹೇಳಮ್ಮ. ನನ್ಗೆ ಯಾವ ಕತೆನೂ ಗೊತ್ತಿಲ್ವೇ. ನೀವು ಸಣ್ಣವರಿದ್ದಾಗ ಓದಿದ ಕತೆ ಹೇಳಮ್ಮ. ಇಲ್ಲಿವರೆಗೂ ನಾನು ಬದುಕಿರೋ ಜೀವನನೇ ಮರ್ತೋಗಿದ್ದೀನಿ ಕಣೋ. ಇನ್ನು ಚಿಕ್ಕ ವಯಸ್ಸಲ್ಲಿ ಓದಿರೋ ಓದು ಹೇಗ್ ನೆನ್ಪಿರುತ್ತೆ? ಹೋಗ್ಲಿ, ಅಪ್ಪನ ಕತೆನೇ ಹೇಳಮ್ಮ. ದಿವ್ಯಾ, ಅಮ್ಮಂಗ್ ಬೇಜಾರ್ ಮಾಡಬೇಡ, ನಿದ್ದೆ ಮಾಡು. ಕತೆ ಹೇಳೋವರೆಗೂ ನಾನು ನಿದ್ದೆ ಮಾಡಲ್ಲ. ಅಮ್ಮ ಹೇಳಿಲ್ಲ ಅಂದ್ರೆ ನೀನು ಹೇಳು. ಅಪ್ಪನ ಕತೆ ಹೇಳ. ಹೇಳು ಹೇಳು ಹೇಳಣ್ಣ, ಅಪ್ಪನ ಕತೆನೇ ಹೇಳು. ತುಂಬಾ ಒಳ್ಳೆಯವರಾಗಿರೋ ನಮ್ಮ ಅಮ್ಮನ್ನ ಕೆಟ್ಟವನಾಗಿರೋ ಅಪ್ಪ ಮದುವೆ ಮಾಡ್ಕೊಂಡ. ನಾವು ಅಮ್ಮನ ಹೊಟ್ಟೆಲಿದ್ದಾಗ ಯಾರೋ ಹೇಳಿದ ಮಾತು ಕೇಳ್ಕೊಂಡು ಅಪ್ಪ ಅಮ್ಮನ್ ಬಿಟ್ಟೋದ. ಅಯ್ಯೋ, ನೀನ್ ಹೇಳಿದ ಲವಕುಶ ಸಿನಿಮಾ ಕತೆ ಅಣ್ಣ. ಅಪ್ಪಂದ್ರೆಲ್ಲ ರಾಮನ್ ಅಂತವ್ರೆ, ಅನ್ಯಾಯವಾಗಿ ಅಮ್ಮನ್ ಬಿಟ್ಬಿಡ್ತಾರೆ. ಏನಿಲ್ಲ, ಅಪ್ಪನ ಕತೆ ನಾನೇ ಹೇಳ್ತೀನಿ ಕೇಳು. ಒಂದ್ ಕಾಲದಲ್ಲಿ ನಮ್ ಒಳ್ಳೆ ಅಮ್ಮ ಒಳ್ಳೆ ಅಪ್ಪ ಇಬ್ರು ಪ್ರೀತಿಸಿ ಮದ್ವೆ ಮಾಡ್ಕೊಂಡ್ರು, ಸಂತೋಷವಾಗಿದ್ರು. ಅಪ್ಪ ಅಮ್ಮ ಹ್ಯಾಪಿ ಆಗಿರೋದು ಇಷ್ಟ ಇಲ್ದಿರೋ ಒಬ್ಬ ವಿಲನ್ ಅಮ್ಮನ ಅಪ್ಪನ ಬೇರೆ ಮಾಡಿದ್ರು. ಅಪ್ಪನಿಂದ ನಮ್ಮನ್ನು ಅಮ್ಮನು ದೂರ ಮಾಡಿದ್ರು. ಪಾಪ ಅಪ್ಪ ನಾವೆಲ್ಲಿದೀವೋ ಗೊತ್ತಿಲ್ಲದೆ ನಮಗೋಸ್ಕರ ಹುಡುಕ್ತಾ ಇರ್ತಾರೆ. ಅಷ್ಟೇ ಅಲ್ವಾ ಅಮ್ಮ? ದಿವ್ಯಾ, ಅಮ್ಮಂಗ್ ನಿದ್ದೆ ಬರ್ತಿರೋ ಹಾಗಿದೆ, ಡಿಸ್ಟರ್ಬ್ ಮಾಡಬಾರ್ದು. ಗುಡ್ ನೈಟ್ ಅಮ್ಮ.